ಹಲೋ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಕೊಕೊನಟ್ ಸ್ವೀಟ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಫಸ್ಟು ನಾನಿಲ್ಲಿ 2 ಕಪ್ ತೆಂಗಿನಕಾಯಿ ತುರಿನ ತೊಗೋತಿದ್ದೀನಿ. ನೀವು ಯಾವ ಕಪ್ಪಲ್ಲಿ ತೆಂಗಿನಕಾಯಿ ತುರಿನ ತೊಗೊಂಡಿರ್ತೀರೋ ಅದೇ ಕಪ್ಪಲ್ಲಿ, ಫಾರ್ ಎಕ್ಸಾಂಪಲ್ ಇವಾಗ ನೀವು 2 ಕಪ್ ತೆಂಗಿನಕಾಯಿ ತುರಿ ತೊಗೊಂಡಿದ್ರೆ ಅದೇ ಕಪ್ಪಲ್ಲಿ 1.5 ಕಪ್ ಸಕ್ಕರೆ ತೊಗೋಬೇಕಾಗತ್ತೆ. ಇದು ಕರೆಕ್ಟ್ ಮೆಷರ್ಮೆಂಟು. ನಾನಿಲ್ಲಿ 2 ಕಪ್ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ 1 ಕಪ್ ಸಕ್ಕರೆ ಇಲ್ಲಿ ತೊಗೊಂಡಿದ್ದೀನಿ. ಇನ್ನು ಅರ್ಧ ಕಪ್ ಎತ್ತಿಟ್ಟಿರ್ತೀನಿ. ಯಾವಾಗ ಬಳಸಬೇಕು ಅಂತ ಹೇಳ್ತೀನಿ. ಇಲ್ಲಿ ಸಕ್ಕರೆ ಪಾಕ ತೆಗಿಯೋಕ್ಕೋಸ್ಕರ ನೀರು ಆ್ಯಡ್ ಮಾಡ್ತಿದ್ದೀನಿ ಮತ್ತು ಸಕ್ಕರೆ ಆ್ಯಡ್ ಮಾಡಿ 1-2 ಕುದಿ ಬರಲಿ. ಇಲ್ಲಿ 1-2-3 ಕುದಿ ಬಂದಮೇಲೆ ಇವಾಗ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ತಿದ್ದೀನಿ. ತೆಂಗಿನಕಾಯಿ ತುರಿನ ನೀವು ಯಾವ ರೀತಿ ಅಂದರೆ, ಇವಾಗ ಸ್ವಲ್ಪ ಎಬ್ಬಿಟ್ಟು ಕಾಯಿನ ಮಿಕ್ಸಿಗೆ ಒಂದು ರೌಂಡ್ ಹಾಕಿದ್ರೆ ಸ್ವಲ್ಪ ಚಿಕ್ಕದಾಗಿ ಬರುತ್ತೆ. ಆ ಥರನೇ ನಾನು ಇಲ್ಲಿ ಮಾಡಿರೋದು. ಇವಾಗ ಚೆನ್ನಾಗಿ ಪಾಕಕ್ಕೆ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಕೊಡಿ. ಒಂದು 15 ಮಿನಿಟ್ಸ್ ಲೋ ಫ್ಲೇಮಲ್ಲೇ ಬೇಯಿಸ್ಬೇಕಾಗತ್ತೆ. 15 ಮಿನಿಟ್ಸ್ ಆದಮೇಲೆ ಒಂದು 50% ಕುಕ್ ಆಗಿದೆ ಇಲ್ಲಿ. ಇವಾಗ ಇನ್ನೊಂದು 10 ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸೋಣ. ಒಂದು 10 ಮಿನಿಟ್ಸ್ ಆದಮೇಲೆ ಇಲ್ಲೊಂದು 70% ಕುಕ್ ಆಗಿದೆ. ಒಂದು 70-80% ಕುಕ್ ಆಗಿದೆ. ಇವಾಗ ಇನ್ನೊಂದ್ಸಲ ಅದನ್ನು ಚೆನ್ನಾಗಿ ಮಿಕ್ಸ್ ಕೊಟ್ಟು, ಇವಾಗ ಅರ್ಧ ಕಪ್ ಸಕ್ಕರೆ ಎತ್ತಿಟ್ಟಿದ್ವಲ್ಲ ಅದನ್ನು ಇಲ್ಲಿ ಆ್ಯಡ್ ಮಾಡೋಣ. ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಗಟ್ಟಿ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಕೈಲಿ ಕ್ಲೀನಾಗಿ ಬಿಡದೆ ಒಂದು 2 ನಿಮಿಷ ಚೆನ್ನಾಗಿ ಕೈಲೇ ಫ್ರೈ ಮಾಡಿ. ಇವಾಗ ಆಗಿದೆಯಾ ಇಲ್ವಾ ಅಂತ ಇದು ಮಾಡೋಕ್ಕೆ, ಮಿಕ್ಸ್ಚರ್ ರೆಡಿ ಇದೆಯಾ ಇಲ್ವಾ ಅನ್ನೋಕ್ಕೆ ಒಂದು ಸ್ವಲ್ಪ ತೊಗೊಂಡು ಕೈಗೆ ಹಿಂಗೆ ಅನ್ನಿ. ಅದು ಅಂಟಿದೆ ಅಂದರೆ ಮಿಕ್ಸ್ಚರ್ ಇನ್ನೂ ರೆಡಿ ಆಗಿಲ್ಲ ಅಂತ. ಇನ್ನೊಂದು 2 ನಿಮಿಷ ಬೇಯಿಸ್ಬೇಕಾಗತ್ತೆ. ಇನ್ನೊಂದು 2 ನಿಮಿಷ ಬೇಯಿಸಾದ್ಮೇಲೆ ತೆಗೆದು ನೋಡ್ತಿದ್ದೀನಿ. ಇವಾಗ ಕೈಗೆ ಅಂಟುತ್ತಿಲ್ಲ ಮಿಕ್ಸ್ಚರು. ಈ ಥರ ಅಂಟುತ್ತಿಲ್ಲ ಅಂದಾಗ ಮಿಕ್ಸ್ಚರ್ ರೆಡಿ ಆಗಿದೆ ಅಂತ ಅರ್ಥ. ಕ್ವಿಕ್ಕಾಗಿ ಈಸಿಯಾಗಿ ರೆಡಿ ಆಯಿತು. ಈಗ ಅದನ್ನು ನಾನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ. ಒಂದು ರೌಂಡ್ ಶೇಪಲ್ಲಿ ಮಿಕ್ಸ್ಚರ್ಗೆ ಒಂದು ರೌಂಡ್ ಶೇಪ್ ಕೊಡ್ತಿದ್ದೀನಿ. ನಿಮ್ಗೆ ಇಷ್ಟ ಬಂದಿದ್ದ ಶೇಪು ನೀವು ಕೊಡ್ಬೋದು. ಇವಾಗ ತುಂಬ ಟೇಸ್ಟಿಯಾದ ಕೊಕೊನಟ್ ಸ್ವೀಟ್ ರೆಡಿ ಆಯಿತು. ಇದನ್ನು ಕೊಕೊನಟ್ ಬರ್ಫಿ ಅಂತಲೂ ಅಂತಾರೆ. ಕೊಕೊನಟ್ ಬರ್ಫಿ ಅಂದರೆ ಸ್ಕ್ವೇರ್ ಶೇಪಲ್ಲಿ ಬರುತ್ತೆ. ನಾನಿಲ್ಲಿ ರೌಂಡ್ ಶೇಪ್ ಕೊಟ್ಟಿದ್ದೀನಿ ಅಷ್ಟೇ. ಈ ರೆಸಿಪಿನ ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೊಂದ್ಸಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ರೀತಿ ಹೆಚ್ಚಿನ ವೀಡಿಯೋಗ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.